ಧರ್ಮಸ್ಥಳ ಪ್ರಕರಣದಲ್ಲಿ ಎಐ ವಿಡಿಯೋ ಸೃಷ್ಟಿಸಿದಂತಹ ಯೂಟ್ಯೂಬರ್ ಸಮೀರ್ಗೆ ಬೆಳತಂಗಡಿ ಪೊಲೀಸರು ಹಲವು ಬಾರಿ ನೋಟಿಸ್ ನೀಡಿದ್ದು ಆದರೂ ಸಮೀರ್ ಲ್ಯಾಪ್ಟಾಪ್ ಮೊಬೈಲ್ ಕೊಡದೆ ಕಳ್ಳಾಟ ಆಡ್ತಾ ಇದ್ದ. ಆದ್ದರಿಂದ ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಪಡೆದು ಬನ್ನೇರುಘಟ್ಟದ ಬಳಿಯ ಯೂಟ್ಯೂಬರ್ ನಿವಾಸಕ್ಕೆ ಲಗ್ಗೆ ಇಟ್ಟು ತಲಾಶನ ನಡೆಸಿದ್ದಾರೆ. ಮತ್ತೊಂದೆಡೆ ನಿನ್ನೆಯೇ ಎಸ್ಐಟಿ ಕಚೇರಿಯಲ್ಲಿ ಯೂಟ್ಯೂಬರ್ ಅಭಿಷೇಕ್ಗೆ ಎಸ್ಐಟಿ ವಿಚಾರಣೆಯನ್ನ ಮಾಡಿತು. ಧರ್ಮಸ್ಥಳ ಷಡ್ಯಂತ್ರ ಮಾಡಿದ್ದ ಬುರುಡೆ ಗ್ಯಾಂಗ್ನ ಜಯಂತ್ಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ಬುಲಾವ್ ನೀಡಿತ್ತು. ಆದ್ದರಿಂದ ಇಂದು ಜಯಂತ್ ಮಹೇಶ್ ತಿಮ್ಮರೋಡಿ ಕಾರ್ನಲ್ಲಿ ಬೆಳತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾದರು. ಕಾಂಗ್ರೆಸ್ ಪಕ್ಷದ ಶಾಸಕರಿಂದಲೂ ಧರ್ಮಸ್ಥಳ ಚಲೋ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿ ಜೆಡಿಎಸ್ ಆಗಲಿ ನಮ್ಮ ಕಾಂಗ್ರೆಸ್ ಪಕ್ಷದವರೇ ಆಗಲಿ ಈ ರೀತಿಯಲ್ಲಿ ಹೋಗುವುದು ಸರಿಯಲ್ಲ. ಈ ಬೆಳವಣಿಗೆ ಆದ ಮೇಲೆ ಹೋದರೆ ಅನ್ನು ಪ್ರಶ್ನೆ ಮಾಡ್ತೇವೆ. ಜೆಡಿಎಸ್ ಬಿಜೆಪಿಗರು ಹೋಗಿಲ್ಲ ಅಂದಿದ್ರೆ ಕಾಂಗ್ರೆಸ್ಸಿಗರು ಹೋಗ್ತಿರ್ಲಿಲ್ಲ. ಇವರು ಧರ್ಮಸ್ಥಳದ ಕಳಂಕ ತೊಳೆಯೋದಕ್ಕೆ ಹೋಗ್ತಾರೋ ಇವರ ಕಳಂಕ ತೊಳೆಯೋದಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಮಂಜುನಾಥನ ದರ್ಶನಕ್ಕೆ ಹೋಗುವವರ ಬಗ್ಗೆ ಅಡಚಣೆ ಇಲ್ಲ ಎಂದು ಹೇಳಿದರು. ಸಾವಿರ ಸಲ ಸುಳ್ಳು ಹೇಳಿದ್ರು ಎಂದು ಸತ್ಯವಾಗಲ್ಲ. ಈ ಮಾತಿಗೆ ಧರ್ಮಸ್ಥಳ ಕ್ಷೇತ್ರದ ಪ್ರಕರಣವೇ ನಿರ್ದೇಶನ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ರಿಯಾಕ್ಟ್ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಎಸ್ಐಟಿ ರಚನೆಯಾದಾಗ ಮೊದಲು ಸ್ವಾಗತಿಸಿದ್ದೆ ನಾನು. ಈಗ ಧರ್ಮಸ್ಥಳಕ್ಕೆ ಅಂಟಿರುವ ಕಳಂಕ ತೊಳೆತಾ ಇದೆ. ಮೊದಲು ಯಾರು ಏನೇ ಹೇಳಿದ್ರು ಕೂಡ ಆದ್ರೆ ಸತ್ಯ ಏನು ಅಂತ ಇದೀಗ ಹೊರಗಡೆ ಬಂದಿದೆ ಅಂತ ಹೇಳಿದ್ರು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಯೂಟ್ಯೂಬರ್ ಸಮೀರ್ನನ್ನ ಬಂಧಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿವೈ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ನವರು ಸೋನಿಯಾ ಬಗ್ಗೆ ಒಂದು ಪೋಸ್ಟ್ ಹಾಕಿದ್ರೆ ಬಂಧಿಸ್ತಾರೆ, ಆದರೆ ದೇಶದ್ರೋಹಿ ಸಮೀರ್ನ ಇನ್ನೂ ಏಕೆ ಬಂಧಿಸಿಲ್ಲ? ಮೊದಲು ಯೂಟ್ಯೂಬ್ನ ಸಮೀರ್ನ ಒದ್ದು ಒಳಗಡೆ ಹಾಕಿ. ಯಾಕಂದ್ರೆ ಧರ್ಮಸ್ಥಳ ಕ್ಷೇತ್ರದ ಭಕ್ತರ ಭಾವನೆಗಳಿಗೆ ಧಕ್ಕೆ ತರಬೇಡಿ. ಇನ್ನು ಈ ಹಿಂದೆಯೇ ಷಡ್ಯಂತ್ರ ಅಂತ ಡಿಸಿಎಂ ಹೇಳಿದ್ದಾರೆ ಅಂತ ಕಿಡಿಕಾರಿದ್ರು. ಧರ್ಮಸ್ಥಳದ ಸೌಜನ್ಯ ನಿವಾಸಕ್ಕೆ ಬಿವೈ ವಿಜಯೇಂದ್ರ ಭೇಟಿ ವಿಚಾರ ಸಂಬಂಧ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೌಜನ್ಯ ಪ್ರಕರಣದಲ್ಲಿ ಹೈಕೋರ್ಟ್ ಆದೇಶ ಏನಾಗಿದೆ? ಸುಪ್ರೀಂ ಕೋರ್ಟ್ಗೆ ವಿಜಯೇಂದ್ರ ಹೋಗುವ ಅವಶ್ಯಕತೆ ಏನಿದೆ? ಸೌಜನ್ಯ ವಿಚಾರ ಇಟ್ಕೊಂಡು ಏನೋ ಮಾಡಲು ಹೊರಟಿದ್ದಾರೆ. ಸೌಜನ್ಯ ಮೂಲಕ ಯಾರನ್ನೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವಚನಾನಂದ ಇದ್ದಾರೆ, ಅವರ ಹಿಂದೆ ವಿಜಯೇಂದ್ರ ಇರಬೇಕು. ಎಸ್ಐಟಿ ತನಿಖೆಯಲ್ಲಿ ಅಸ್ಥಿ ಪಂಜರ, ಮೂಳೆ, ಬುರುಡೆ ಏನೂ ಸಿಕ್ಕಿಲ್ಲ. ವರದಿ ಕೊಟ್ಟ ಬಳಿಕ ಮಾತನಾಡೋಣ. ಈಗ ಅದು ಕ್ಲೋಸ್ ಚಾಪ್ಟರ್. ಭಕ್ತರು ಅಂತ ತೋರಿಸಿಕೊಳ್ಳಲು ವಿಜಯೇಂದ್ರ ಹೋಗಿದ್ದಾರೆಂದು ವಿಜಯೇಂದ್ರ ವಿರುದ್ಧ ಯತ್ನಾಳ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏನೇ ಕೊಡ್ತಿರು ನೋಡಿ, ಆ ಒಂದು ವಿಷಯದಾಗ ಸೌಜನ್ಯ ಏನು ಪ್ರಕರಣ ಇದೆ, ಹೈಕೋರ್ಟ್ ಅವರಿಗೆ ಏನೇನಾಗಿದೆ, ಮೊದಲು ಹೈಕೋರ್ಟ್ ಅವರಿಗೆ ಆದಂತ ಆದೇಶಗಳೇನು, ಅಲ್ಲಿ ಏನೇನು ಯಾರು ತಪ್ಪಿದಸ್ತ ಏನು ಸಿಕ್ಕಿದ್ದಾರೆ, ಇದನ್ನೆಲ್ಲಾನು ಚಿಂತನೆ ಆದ್ಮೇಲೆ ನ್ಯಾಯಾಲಯಕ್ಕೆ ಕೊಡ್ಲಿ, ರಾಜ್ಯ ಸರ್ಕಾರನೇ ಕೊಡಬಹುದಲ್ಲ. ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ ಕೂತಿದೆ? ಇವ್ರು ಸುಪ್ರೀಂ ಕೋರ್ಟಿಗೆ ಹೋಗೋ ಏನು ಅವಶ್ಯಕತೆ ಇಲ್ಲ, ಸುಪ್ರೀಂ ಕೋರ್ಟ್ ಖರ್ಚು ನೋಡ್ಕೋದು ಏನು ಅವಶ್ಯಕತೆ ಇಲ್ಲ. ವಿಜೇಂದ್ರ, ನಾ ಏನ್ ಹೇಳ್ತೀನಿ, ರಾಜ್ಯ ಸರ್ಕಾರನೇ ಸಿಬಿಐ ಕೊಡ್ತಿರೋ, ಎನ್ಐ ಕೊಡ್ತಿರೋ, ಅಥವಾ ನೀವು SIT ದಿಂದ ಏನ್ ಮಾಡ್ಲಾಕತ್ತೀರ ಅದನ್ನ ಮುಂದುವರಿಸ್ತಿರೋ, ಏನು ಸರ್ಕಾರನೇ. ಯಾಕಂದ್ರೆ ಅವ್ರಿಗೆ ಸೌಜನ್ಯ ಪ್ರಕರಣದ ಮೂಲಕ ಯಾರನ್ನೋ ಒಂದು ಟಾರ್ಗೆಟ್ ಮಾಡಬೇಕಾಗಿದೆ. ಆ ಟಾರ್ಗೆಟ್ ಕರೆಕ್ಟ್ ಇದ್ರೆ ಮಾಡ್ಲಿ. ನಾವೇನು ಸೌಜನ್ಯ ಪ್ರಕರಣದಾಗ ಯಾರನ್ನೂ ಉಳಿಸ್ಬೇಕನ್ನೋಂಥವ್ರು ಅಲ್ಲ. ಯಾರೇ ಇದ್ರು ಅವ್ರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಸೌಜನ್ಯ ಪ್ರಕರಣದಲ್ಲಿ ನಮ್ದು ಯಾರ್ದು ತಕರಾರಿಲ್ಲ, ಯಾವುದೇ ತನಿಖೆ ಆಗಲಿ. ಆದರೆ ಅದನ್ನು ಎಷ್ಟು ದಿವಸ ಅಂತೇಳಿ ಜೀವಂತ ಇಡೋರು, ಅದಕ್ಕೊಂದು ಅಂತ್ಯ ಬೇಕಲ್ಲ. 12-13 ವರ್ಷದಿಂದ ಬರೀ ಇದೇ ಕೇಳ್ತಾ ಇದ್ವಿ ಸೌಜನ್ಯ. ನೋಡಿ, ಆ ಒಂದು ವಿಷಯದಾಗ ಸೌಜನ್ಯ
ಏನು ಪ್ರಕರಣ ಇದೆ, ಹೈಕೋರ್ಟ್ ಅವರಿಗೆ ಏನೇನಾಗಿದೆ, ಮೊದಲು ಹೈಕೋರ್ಟ್ ಅವರಿಗೆ ಆದಂತ ಆದೇಶಗಳೇನು, ಅಲ್ಲಿ ಏನೇನು ಯಾರು ತಪ್ಪಿದಸ್ತ ಏನು ಸಿಕ್ಕಿದ್ದಾರೆ, ಇದನ್ನೆಲ್ಲಾನು ಚಿಂತನೆ ಆದ್ಮೇಲೆ ನ್ಯಾಯಾಲಯಕ್ಕೆ ಕೊಡ್ಲಿ, ರಾಜ್ಯ ಸರ್ಕಾರನೇ ಕೊಡಬಹುದಲ್ಲ, ರಾಜ್ಯ ಸರ್ಕಾರ. ಬ್ರೈನ್ ಮ್ಯಾಪಿಂಗ್ ಮಾಡಿಸುತ್ತೇನೆ ಎಂಬ ಶಾಸಕ ಬಾಲಕೃಷ್ಣ ಹೇಳಿಕೆಗೆ ಎಂಎಲ್ಸಿ ರಾಜೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಾಲಕೃಷ್ಣ ಅವರು ಬ್ರೈನ್ ಮ್ಯಾಪಿಂಗ್ ಮಾಡಿಸುತ್ತೇನೆ ಅಂತ ಹೇಳಿದ್ದಾರಲ್ಲ, ನಾವು ಕೂಡ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಎಂದು ಹೇಳಿದ್ದೇವೆ. ಮಾಡಿದರೆ ಒಳ್ಳೆಯದು. ನಮಗೆ 3 ಪಕ್ಷಗಳಲ್ಲೂ ಕೂಡ ಸ್ನೇಹಿತರು ಇದ್ದಾರೆ, ಹಾಗಂತ ಏನೇನೋ ಹೇಳೋದಕ್ಕೆ ಆಗಲ್ಲ ಅಂತ ಹೇಳಿದರು. ದೇಶದ ಜನರಿಗೆ ಮೋದಿ ದೀಪಾವಳಿ ಕೊಡುಗೆ ನೀಡಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದರು. ಶಿವಮೊಗ್ಗದಲ್ಲಿ ಮಾತನಾಡಿದ ಬಿವೈ, ಕೇಂದ್ರ ಸರ್ಕಾರ ಜಿಎಸ್ಟಿ ಸಂಬಂಧ ಐತಿಹಾಸಿಕ ನಿರ್ಧಾರವನ್ನು ಮಾಡಿದೆ. ಜಿಎಸ್ಟಿ ಕೌನ್ಸಿಲ್ನಲ್ಲಿ 4 ಸ್ಲ್ಯಾಬ್ ಇದ್ದಿದ್ದು 2 ಸ್ಲ್ಯಾಬ್ಗೆ ಇಳಿಸಿದ್ದಾರೆ. ಇನ್ನು ಜಾಗತಿಕ ಸವಾಲನ್ನು ಭಾರತ ಎದುರಿಸುತ್ತಿದೆ. ಭಾರತ ಉತ್ಪಾದಕ ಕ್ಷೇತ್ರಕ್ಕೂ ದೊಡ್ಡ ಶಕ್ತಿ ತುಂಬಲಿದೆ ಅಂತ ಹೇಳಿದರು. ನೀಡಿದ್ದ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ಡಿಎ ಸರ್ಕಾರ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ಜಿಎಸ್ಟಿ ಕೌನ್ಸಿಲ್ ಒಂದು ಐತಿಹಾಸಿಕ ನಿರ್ಧಾರವನ್ನ ಘೋಷಣೆ ಮಾಡಿದ್ದಾರೆ. ದೇಶದ ಜನತೆಗೆ ದೀಪಾವಳಿಯ ಉಡುಗೊರೆಯನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನೀಡಿದ್ದಾರೆ. ಏನು ನಿನ್ನೆ ಜಿಎಸ್ಟಿ ಕೌನ್ಸಿಲ್ ನಲ್ಲಿ ಹಿಂದೆ 4 ಸ್ಲ್ಯಾಬ್ ಇದ್ದಿದ್ದನ್ನ 2 ಸ್ಲ್ಯಾಬ್ಗೆ ಇಳಿಸಿರ್ತಕ್ಕಂಥದ್ದು, 5% ಮತ್ತೆ 8%ಗೆ ತಂದಿರತಕ್ಕಂಥದ್ದು ಬಹಳ ದೊಡ್ಡ ನಿರ್ಧಾರ. ಇಡೀ ದೇಶಾದ್ಯಂತ ಇದ್ರ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ಅದರಲ್ಲೂ ಸಹ ಇವತ್ತು ಜಾಗತಿಕ ಸವಾಲುಗಳನ್ನ ಇವತ್ತು ಭಾರತ ಏನು ಎದುರಿಸ್ತಾ ಇದೆ, ಈ ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಲ್ತಕ್ಕಂಥ ನಿಟ್ಟಿನಲ್ಲೂ ಸಹ ಈ ಒಂದು ನಿರ್ಧಾರ ಭಾರತಕ್ಕೆ ಅನುಕೂಲ ಆಗ್ತದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ಡಿಎ ಸರ್ಕಾರ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ಜಿಎಸ್ಟಿ ಕೌನ್ಸಿಲ್ ಒಂದು ಐತಿಹಾಸಿಕ ನಿರ್ಧಾರ. ಕೇಂದ್ರ ಸರ್ಕಾರದಿಂದ ಜಿಎಸ್ಟಿಯಲ್ಲಿ ಇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ಪೆನ್ಸಿಲ್, ಚಪಾತಿ, ಮೊಸರಿನ ಮೇಲೆ ಟ್ಯಾಕ್ಸ್ ಹಾಕಿದ್ರು. ಈಗ ಅವರಿಗೆ ಜ್ಞಾನೋದಯ ಆಗಿದೆ, ಅದಕ್ಕೆ ಜಿಎಸ್ಟಿ ಟ್ಯಾಕ್ಸ್ ಇಳಿಸಿದ್ದಾರೆ. ಸಾಮಾನ್ಯರ ಮೇಲೆ ಇನ್ನೂ ಹೊರೆ ಇದೆ, ಅದು ಸರಿಯಾಗಬೇಕು. ಇನ್ನು ರಾಜ್ಯಕ್ಕೆ ಅನ್ಯಾಯ ಆಗಿದ್ರೆ ಅದನ್ನು ಹೇಗೆ ಸರಿ ಮಾಡ್ತಾರೆ ನೋಡೋಣ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಇದು ಎಷ್ಟು ಮಟ್ಟಕ್ಕೆ ಉದ್ಯೋಗ ಸೃಷ್ಟಿ ಮಾಡಿ, ನಮ್ಮ ಪ್ರಶ್ನೆ ಅದೇ ಅಲ್ವಾ. ನಾವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದಾಗ ಇದೇ ಬಿಜೆಪಿ ನಾಯಕರು ಎಲ್ಲರೂ ಮೈ ಮೇಲೆ ಬಿದ್ದು ರಾಹುಲ್ ಗಾಂಧಿಗೆ ಜಿಎಸ್ಟಿ ಬಗ್ಗೆ ಗೊತ್ತಿಲ್ಲ, ಕಾಂಗ್ರೆಸ್ನವರಿಗೆ ಜಿಎಸ್ಟಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. 8 ಸುದೀರ್ಘವಾದಂತ ವರ್ಷಗಳ ಆದ ನಂತರ ಇಲ್ಲ ಅವಾಗ ಆಗಿರೋ ತಪ್ಪು ಇವಾಗ ನಾವು ಸರಳೀಕರಣನೂ ಮಾಡ್ತೀವಿ, ಸಬಲೀಕರಣನೂ ಮಾಡ್ತೀವಿ ಅಂತ ಬಂದಿದಾರಲ್ಲ, ಇದು ಸಂತೋಷ. ಆದ್ರೆ ಇದು ಎಷ್ಟು ಮಟ್ಟಕ್ಕೆ ಉದ್ಯೋಗ ಸೃಷ್ಟಿ ಮಾಡುತ್ತೆ, ಎಷ್ಟು ಮಟ್ಟಕ್ಕೆ ನಮ್ಮ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಮಾಡುತ್ತೆ ಅಂತ ನೋಡೋಣ. ಇದೇ ನಾವು ಹೇಳಿದಾಗ 2016ನಲ್ಲಿ ಹೇಳಿದಾಗ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಉದ್ಯೋಗನೂ ಸೃಷ್ಟಿ ಆಗ್ತಾ ಇತ್ತು, ಆರ್ಥಿಕ ಹೊರೆ ನಮ್ಮ ಸಾಮಾನ್ಯ ಜನರ ಮೇಲೂ ಕೂಡ ಬೀಳ್ತಾ ಇರಲಿಲ್ಲ. ಇವತ್ತು ಪೆನ್ಸಿಲ್ ಮೇಲೆ, ನಿಮ್ಮ ಚಪಾತಿ ಮೇಲೆ, ಮೊಸರು ಮೇಲೆ, ಇವೆಲ್ಲ ಮೇಲೆ ಟ್ಯಾಕ್ಸ್ ಹಾಕಿದ್ರಲ್ಲ, ಈಗ ಅವ್ರಿಗೆ ಜ್ಞಾನೋದಯ ಆಯ್ತಲ್ಲ, ಅದು ಸಂತೋಷ. ಆದ್ರೆ ಇನ್ನೂ ಕೂಡ ದೇರ್ ಇಸ್ ಕನ್ಸಿಡರಬಲ್ ರೂಮ್ ಫಾರ್ ಇಂಪ್ರೂವ್ಮೆಂಟ್. ಕಾರ್ಪೊರೇಟ್ ಈಗ ಶ್ರೀಮಂತರಿಗೆಲ್ಲ ಬಿಟ್ಟಿದ್ದಾರೆ, ಇನ್ನು ಬರೇ ಏನು ಬಡವ್ರ ಮೇಲೆ, ಸಾಮಾನ್ಯ ವರ್ಗದ ಮೇಲೆ ಇನ್ನೂ ಕೂಡ ಸಾಕಷ್ಟು ನ್ಯೂನತೆಗಳಿದೆ. ಆ ಲೋಪಗಳನ್ನು ಕೂಡ ಅವರು ತಿದ್ದಬೇಕು. ನಮ್ಮ ಪ್ರಶ್ನೆ ಅದೇ ಅಲ್ವಾ. ಬಾನು ಮುಷ್ತಾಕ್ರಿಂದ ಮೈಸೂರು ದಸರಾ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಎಂಎಲ್ಸಿ ಪ್ರತಾಪ್ ಸಿಂಹ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾವು ಮುಸ್ಲಿಂ ಎನ್ನುವ ಕಾರಣಕ್ಕೆ ಯಾರನ್ನೂ ವಿರೋಧಿಸುತ್ತಿಲ್ಲ. ದಸರಾ ಉತ್ಸವ ಹಿಂದೂ ಸಂಪ್ರದಾಯದ ಪ್ರತೀಕವಾಗಿ ನಡೀತದೆ. ಆದರೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಬಗ್ಗೆ ಮೊದಲೇ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ದಸರಾದಲ್ಲಿ 9 ದಿನಗಳ ಕಾಲ ಆರಾಧನೆ ನಡೆಯುತ್ತೆ. ತಾಯಿ ಚಾಮುಂಡೇಶ್ವರಿಗೆ ವಿವಿಧ ರೀತಿಯ ಅಲಂಕಾರವನ್ನು ಮಾಡ್ತಾರೆ. ಇದು 100% ಧಾರ್ಮಿಕ ಕಾರ್ಯಕ್ರಮ ಎಂದಿದ್ದೆ. ಆದರೆ ಬಾಬರ್ ಇಲ್ಲದಿದ್ದರೂ ಮುಷ್ತಾಕ್ ಅಂತವರು ನಮ್ಮ ನಡುವೆ ಇದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಬಹಳ ದೀರ್ಘವಾಗಿ ನಾನು ಮಾತಾಡ್ತಾ ಹೋಗೋದು. ಬಾನು ಮುಷ್ತಾಕ್ ಅವ್ರಿಗೆ ಒಂದು ವಿಚಾರ ಹೇಳಿ ಬಯಸ್ತೇನೆ. ಅಲ್ಲ ಬಂಧುಗಳೇ, ನಾನು ಮುಂದೆ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟೆ ಬಾನು ಮುಷ್ತಾಕ್ ಅವರಿಗೆ. ಇದು ಹಿಂದೂ ಸಂಪ್ರದಾಯಕ್ಕೆ ಪ್ರತೀಕವಾಗಿ ಪೂರಕವಾಗಿ ನಡೆಯುವಂತಹ ಒಂದು ಉತ್ಸವ. ಇದು ನವರಾತ್ರಿದು 9 ದಿನಗಳ ಆರಾಧನೆ ನಡೆಯುತ್ತೆ. ತಾಯಿ ಚಾಮುಂಡೇಶ್ವರಿಗೆ ವಿವಿಧ ಅಲಂಕಾರವನ್ನು ಮಾಡ್ತಾರೆ. 100% ಇದು ರಿಲಿಜಿಯಸ್. ಇದು ನೀವು ಬರ್ತಿರಲ್ಲ, ನೀವು ವಿಗ್ರಹಾರಾಧನೆ ನಂಬಿಕೆ ಇಲ್ಲ, ಅಲ್ಲಾಹನ ಬಿಟ್ಟರೆ ಯಾರು ದೇವರು ಅಂತ ನೀವು ನಂಬಲ್ಲ. ಹಾಗಿರ್ಬೇಕಾದ್ರೆ
ಸಿದ್ದರಾಮಯ್ಯ ಕರೆದ್ರು ನೀನೇನು ಬರ್ತೀರೋ ಮೇಡಮ್ ಅಂತ ಕೇಳಿದೆ. ಓ, ನೀನು ಮುಸ್ಲಿಮನ್ನ ಕಾರಣಕ್ಕೆ ವಿರೋಧಿಸಿ ಅಂತ ಹೇಳ್ತಾರೆ. ನಾವು ಮುಸ್ಲಿಮನ್ನ ಕಾರಣಕ್ಕೆ ಯಾರನ್ನೂ ವಿರೋಧಿಸಿಲ್ಲ. ಇವತ್ತು ಕೇಳ್ಕೊಳ್ಳಿ, ಅಬ್ದುಲ್ ಕಲಾಂ ಅವ್ರನ್ನ ಪ್ರೆಸಿಡೆಂಟ್ ಆಗಿ ರಾಷ್ಟ್ರಪತಿಯಾಗಿ ಮಾಡಿದ್ದಿದೆ ಬಿಜೆಪಿ. ಬಿಸ್ಮಿಲ್ಲಾ ಖಾನ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಜಾಕಿರ್ ಹುಸೇನ್ ಅವರಿಗೆ ಪದ್ಮಭೂಷಣ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಇವತ್ತು ಶಿರಡಿ ಸಾಯಿಬಾಬಾಗೆ ಭಕ್ತಿಯಿಂದ ನಡ್ಕೊಂಡು ಸಂತ ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ಜಿಲ್ಲಾಡಳಿತ ಸಿದ್ಧತೆಯನ್ನು ಆರಂಭಿಸಿದೆ. ಮೈಸೂರು ದಸರಾ ಉದ್ಘಾಟನೆಗೆ ಜಿಲ್ಲಾಡಳಿತವು ಸಿಎಂ ಮತ್ತು ಸಚಿವರಿಗೆ ಅಧಿಕೃತ ಆಹ್ವಾನವನ್ನು ನೀಡಿದೆ. ಇದೇ ಸೆಪ್ಟೆಂಬರ್ 22ರಂದು ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆಯಾಗಲಿದೆ. ಹೀಗಾಗಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಅವರಿಗೆ ಜಿಲ್ಲಾಡಳಿತ ವತಿಯಿಂದ ಅಧಿಕೃತ ಆಹ್ವಾನವನ್ನು ನೀಡಲಾಗಿದೆ. ಇನ್ನು ಇದೇ ವೇಳೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್.ಸಿ. ಮಹದೇವಪ್ಪ ಅವರು ಯುವ ಸಂಭ್ರಮ ಪೋಸ್ಟರ್ ಹಾಗೂ ವಿಡಿಯೋವನ್ನು ಬಿಡುಗಡೆಗೊಳಿಸಿದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ರಾಜಣ್ಣ ಅವಿರೋಧ ಆಯ್ಕೆ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾನು ಅಧ್ಯಕ್ಷನಾಗಿ ಜಿಜಿ ರಾಜಣ್ಣ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಾವು ಮುಂದಿನ 5 ವರ್ಷಗಳ ಕಾಲ ಅಧಿಕಾರದಲ್ಲಿರ್ತೇವೆ. ಆದ್ದರಿಂದ ಧ್ವನಿ ಇಲ್ಲದ ಜನರ ಬದುಕು ಸ್ವಾಭಿಮಾನದಿಂದ ಇರಬೇಕು. ಜನರು ಸ್ವಾಭಿಮಾನದಿಂದ ಬದುಕಬೇಕೆಂಬುದೇ ನಮ್ಮ ಉದ್ದೇಶವಾಗಿದೆ. ಇನ್ನು ದೇಶದ ಜಿಡಿಪಿಗೆ ರೈತರ ಕೊಡುಗೆ ಅಪಾರವಿದೆ ಎಂದರು. ಬೆಂಗಳೂರಿನಲ್ಲಿ ವಿದೇಶಿ ಮುಸ್ಲಿಂ ಗುರುಗಳ ಪ್ರವಚನ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಕಿಡಿಕಾರಿದರು. ಕಾಂಗ್ರೆಸ್ ಸರ್ಕಾರದಿಂದ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಿದೆ. ವಿದೇಶಿ ಮುಸ್ಲಿಂ ಗುರುಗಳನ್ನು ಟೂರಿಸ್ಟ್ ವೀಸಾ ಮೂಲಕ ಕರೆತಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವರನ್ನ ಯಾವ ಕಾರಣಕ್ಕೂ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬಾರದು. ತಕ್ಷಣವೇ ಎಲ್ಲರ ಮೇಲೆ ಎಫ್ಐಆರ್ ಹಾಕುವ ಕೆಲಸ ಮಾಡಬೇಕು ಅಂತ ಆಕ್ರೋಶವನ್ನು ಹೊರಹಾಕಿದ್ರು. ಯಾವಾಗಲೂ ಕೂಡ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನ ಪರಮೋಚ್ಚ ಅವಧಿಗೆ ತೆಗೆದುಕೊಂಡು ಹೋಗುವಂಥದ್ದನ್ನು ನಾವು ನೋಡಿದ್ದೇವೆ. ಕೇವಲ 1, 2, 3 ಹಂತ ಅಲ್ಲ, ಎಲ್ಲ ಹಂತದಲ್ಲಿ ಕೂಡ ಅದನ್ನು ವಿಸ್ತೃತ ಮಾಡ್ತಕ್ಕಂಥ ಪ್ರಯತ್ನ ಆಗ್ತಾಯಿದೆ. ಮತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾಳೆ ನಾಡ್ದು ಅಂದರೆ 5, 6ರಿಂದ ನಡೀತಕ್ಕಂಥ ವಿದೇಶಗಳಿಂದ ಟೂರಿಸ್ಟ್ ವೀಸಾ ಮೇಲೆ ತೆಗೆದುಕೊಂಡು ಬಂದು ಅವರಿಗೆ ಧರ್ಮ ಪ್ರಚಾರ ಏನು ಮಾಡಕತ್ತಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಖಂಡನೆಯನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಸರ್ಕಾರಿನಾದರೂ ಎಚ್ಚೆತ್ಕೊಳ್ಳಿ. ಈಗ ನಾಡದ ಹಬ್ಬ ದಸರಾದಿಂದ ಹಿಡ್ಕೊಂಡು ಏನೇನು ಸಮಸ್ಯೆಗಳನ್ನು ಉದ್ಭವ ಆಗಿದ್ದಾವೆ, ಧರ್ಮಸ್ಥಳದ ಬಗ್ಗೆ ನಡೆದಿರ್ತಕ್ಕಂಥ ಘಟನೆಗಳಿಗೆ ಈಗ ಇನ್ನೂ ಹಸಿರು ಇರುವಾಗಲೇ ಈ ರೀತಿಯಾದಂಥ ಕಾರ್ಯಕ್ರಮಗಳಿಗೆ ಆಯೋಜನೆಯನ್ನು ಕೊಡೋ ಮುಖಾಂತರ ಸರ್ಕಾರ ತಪ್ಪ ಹಾದಿಗೆ ಹೋಗ್ತಾ ಇದೆ ಅನ್ನೋಂಥದ್ದನ್ನು ಬಹಳ ಸ್ಪಷ್ಟವಾಗಿದ್ದೇನೆ. ಮತ್ತು ನಾವು ಭಾರತೀಯ ಜನತಾ ಪಾರ್ಟಿನ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೆ ಮಾಡಕ್ಕೆ ಕೊಡಬಾರದು ಅನ್ನೋಂಥ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಯಾವಾಗಲೂ ಕೂಡ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನ ಪರಮೋಚ್ಚ ಅವಧಿಗೆ ತೆಗೆದುಕೊಂಡು ಹೋಗುವಂಥದ್ದನ್ನು. ಲಂಚ ಸ್ವೀಕರಿಸುವ ವೇಳೆ ದೇವನಹಳ್ಳಿ ಪೊಲೀಸ್ ಸಿಬ್ಬಂದಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ಮಹಿಳಾ ಪಿಎಸ್ಐ ಜಗದೇವಿ ಪರಾರಿಯಾಗಿದ್ದಾರೆ. 70,000 ಲಂಚದ ಬೇಡಿಕೆ ಇಟ್ಟು 50,000 ಲಂಚ ಸ್ವೀಕರಿಸುತ್ತಿದ್ದ ವೇಳೆ ದೇವನಹಳ್ಳಿ ಪೊಲೀಸ್ ಠಾಣಾ ಸಿಬ್ಬಂದಿ ಅಮರೇಶ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಸದ್ಯ ಲೋಕಾಯುಕ್ತ ಎಸ್ಪಿ ವಂಶೀಕೃಷ್ಣ ನೇತೃತ್ವದ ದಾಳಿಯ ವೇಳೆ ಪಿಎಸ್ಐ ಜಗದೇವಿ ಹಾಗೂ ಕಾನ್ಸ್ಟೇಬಲ್ ಮಂಜುನಾಥ್ ಪರಾರಿಯಾಗಿದ್ದಾರೆ. ಕಂಟ್ರಿ ಪಿಸ್ತೂಲ್ ತೋರಿಸಿ ಚಿನ್ನದಂಗಡಿ ದರೋಡೆಗೆ ಯತ್ನಿಸಿದ ಆರೋಪಿಗಳನ್ನು ಅಥಣಿ ಪೊಲೀಸರು ಬಂಧಿಸಿದ್ದಾರೆ. 5 ಜನರ ಗ್ಯಾಂಗ್ನ ಗನ್ ಹಿಡಿದುಕೊಂಡು ತ್ರಿಮೂರ್ತಿ ಜ್ಯುವೆಲರ್ ಶಾಪ್ಗೆ ನುಗ್ಗಿ ದರೋಡೆಗೆ ಯತ್ನಿಸಿದ್ರು. ಈ ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿತ್ತು. ಪ್ರಕರಣ ಬೆನ್ನತ್ತಿದ ಅಥಣಿ ಪೊಲೀಸರಿಗೆ 2 ಕಂಟ್ರಿ ಪಿಸ್ತೂಲ್ 7 ಜೀವಂತಗೊಂಡು ಸಮೇತ 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಈ ಬಗ್ಗೆ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ. ಈಗಾಗಲೇ ಆರೋಪಿಗಳಾದ ವಿಜಯ್ ಜಾವೇದ್, ಯಶವಂತ್ ಓಂಕಾರ್ ಸೇರಿ 5 ಜನ ಆರೋಪಿಗಳನ್ನು ಬಂಧಿಸಲಾಗಿದ್ದು ಕೃತ್ಯಕ್ಕೆ ಬಳಸಿದ ಕಾರು, ಹಣ ಜಪ್ತಿಯನ್ನು ಮಾಡಲಾಗಿದೆ. ಇನ್ನು ಆರೋಪಿ ವಿಜಯ್ ಬಂಧನದ ವೇಳೆ 2 ಬಂದೂಕು, 7 ಸುತ್ತಿನ ಬುಲೆಟ್ ಪತ್ತೆಯಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಚನ್ನರಾಯಪಟ್ಟಣ ಭೂಸ್ವಾಧೀನ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಹ್ಯಾಡಾಳ, ಗೋಕರೆ ಬಚ್ಚಿನಹಳ್ಳಿ 2 ಗ್ರಾಮಗಳ 439 ಎಕರೆ ಭೂಸ್ವಾಧೀನಕ್ಕೆ ಕೆಎಡಿಬಿ ರೈತರಿಗೆ ನೋಟಿಸ್ ಅನ್ನು ನೀಡಿ ಸೆಪ್ಟೆಂಬರ್ 6ರಂದು ಭೂಮಿಗೆ ದರ ನಿಗದಿ ಮಾಡಲು ಸಭೆ ಕೂಡ ಕರೆದಿದ್ರು. ಭೂಮಿಗೆ ದರ ನಿಗದಿ ಖಂಡಿಸಿ ಅನ್ನದಾತರು ಬೀದಿಗೆ ಬಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಹಿಂದೆ ರಾಜ್ಯ ಸರ್ಕಾರ ಭೂಸ್ವಾಧೀನ ಕೈಬಿಡೋದಾಗಿ ಹೇಳಿತ್ತು. ಆದರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ತಿಲ್ಲ. ಕೂಡಲೇ ಭೂಸ್ವಾಧೀನ ಕೈಬಿಟ್ಟಿರುವುದಾಗಿ ಆದೇಶ ಹೊರಡಿಸಿ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಘೋಷಣೆ ಸ್ವತಂತ್ರ ದಿನಾಚರಣೆ ದಿವಸ ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ಇವರು ಅಧಿಕೃತವಾಗಿ ಒಂದು ಘೋಷಣೆ ಮಾಡಿದ್ದಾರೆ.
ಈ ಹಿಂದೆ ಸರ್ಕಾರದ ಅವಧಿಯಲ್ಲಿ ಕೈಗೊಂಡಿದ್ದಂತ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹಾಗೂ ಇತರೆ ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಕೈಬಿಡಲು ನಿರ್ಧಾರ. ಮುಖ್ಯಮಂತ್ರಿಗಳು ಏನು ಅದು ಸ್ವಾತಂತ್ರ್ಯ ಬರಿಯ ಘೋಷಣೆಯಲ್ಲ, ಆಚರಣೆಯೂ ಹೌದು ಅಂತ ಹೇಳಿ ಭೂ ಗ್ಯಾರಂಟಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವಂತ ಅಧಿಕೃತ ಒಂದು ಪತ್ರ ಇದು. ಅದೇ ರೀತಿ ಜುಲೈ 15ನೇ ತಾರೀಕು ನಮ್ಮ ಎಲ್ಲ ರೈತರು ಮತ್ತು ರೈತ ಮುಖಂಡರುಗಳ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಇಡೀ ಸಚಿವ ಸಂಪುಟದ ಅನೇಕ ಜನ ಹಿರಿಯ ಸಚಿವರ ಸಮ್ಮುಖದಲ್ಲಿ, ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ವಿಧಾನಸೌಧದ ಪ್ರತಿಷ್ಠಿತ 3ನೇ ಮಹಡಿಯಲ್ಲಿ ಕುಳಿತು ನಾನು ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಕೈಬಿಟ್ಟಿದ್ದೇವೆ ಅಂತ ಹೇಳಿ ಘೋಷಣೆ ಮಾಡಿ ಇವತ್ತು 1 ತಿಂಗಳು ಅವಧಿ ಕಳೆಯಷ್ಟರಲ್ಲಿ ಇವತ್ತು ಮತ್ತೆ ಕೆಡಿಬಿ ಇಲಾಖೆ ಅಧಿಕಾರಿಗಳು ಭೂ ದರ ನಿಗದಿಪಡಿಸುವಂತ ಸಭೆಯನ್ನ ಇದೇ 6ನೇ ತಾರೀಕು ಇವತ್ತು ಕರೆದಿದ್ದಾರೆ. ಇದರ ವಿರುದ್ಧ ನಿನ್ನೆ ಏನು ಕೆಡಿಬಿ ಕಚೇರಿಗೆ ಮುತ್ತಿಗೆ ಹಾಕಿ ನಾವು ಪ್ರತಿಭಟನೆಯನ್ನ ಮಾಡಿದ್ದೇವೆ. ಇವತ್ತು ನಾವು ತಾಲೂಕು ಆಡಳಿತ ನನಗೆ ಕರ್ನಾಟಕ ರಾಜ್ಯವನ್ನ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡ್ತಾ ಇರೋದು ಸಿದ್ದರಾಮಯ್ಯನವರು ಅಥವಾ ಕೆಡಿಬಿ ರಿಯಲ್ ಎಸ್ಟೇಟ್ ಬ್ರೋಕರ್ಗಳು ಅಂತಕ್ಕಂಥ ಒಂದು ದೊಡ್ಡ ಅನುಮಾನ ಬರ್ತಾ ಇದೆ. ಯಾಕೆಂದ್ರೆ ಜುಲೈ 15ನೇ ತಾರೀಕು 2025ನೇ ಇಸ್ವಿನಲ್ಲಿ ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ 1777 ಎಕರೆ ಈ ಭೂ ಸ್ವಾಧೀನ ಏನು ಹಿಂದಿನ ಬಿಜೆಪಿ ಸರ್ಕಾರದ ಭೂ ಸ್ವಾಧೀನ ಅದನ್ನ ಸಂಪೂರ್ಣವಾಗಿ ರದ್ದುಪಡಿಸಲಾಗಿದೆ, ಸಂಪೂರ್ಣವಾಗಿ ಬಾವನ ಸೌದತ್ತಿ ಮತ್ತು ಚಿಂಚಲಿ ಜಾಕ್ವಲಿನಿಂದ ಕೆರೆ ತುಂಬುವ ಯೋಜನೆ ಪೂರ್ಣಗೊಳ್ಳೋದಕ್ಕೆ ರಾಯಭಾಗ ಪಟ್ಟಣದಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ನೇತೃತ್ವದಲ್ಲಿ ಆಕಳು ಮೇಕೆ ರಸ್ತೆ ಮೇಲೆ ಬಿಟ್ಟು ಪ್ರತಿಭಟನೆ ನಡೆಸಿದರು. ರೈತರು ಮಾನವ ಸರಪಳಿ ನಿರ್ಮಿಸಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗಿದರು. ಇನ್ನು ಪ್ರತಿಭಟನೆಯಲ್ಲಿ 500ಕ್ಕೂ ಹೆಚ್ಚು ಜನ ರೈತರು ಭಾಗಿಯಾಗಿದ್ದರು. ಮೈಸೂರು ಜಿಲ್ಲೆಯ ನಂಜನಗೂಡಿನ ಮಹದೇವನಗರ ಗ್ರಾಮದ ರಸ್ತೆಗಳು ಅಭಿವೃದ್ಧಿ ಇಲ್ಲದೆ ವಂಚಿತವಾಗಿ ಹದಗೆಟ್ಟಿದೆ. ಮಳೆ ಬಂದರೆ ಜನರು ಹಾಗೂ ವಾಹನ ಸವಾರರು ಹರಸಾಹಸ ಪಡುವ ಸ್ಥಿತಿ ಎದುರಾಗಿದೆ. ಇದು ರಸ್ತೆಯೋ ಕೆಸರುಗದ್ದೆಯೋ, ರಸ್ತೆಯಲ್ಲಿ ನಾಟಿ ಮಾಡಿದ್ರೂ ಓಟ್ ಕೇಳೋಕೆ ಬರಲಿ ಮಾಡ್ತೀವಿ ಅಂತ ಗ್ರಾಮಸ್ಥರು ಜನಪ್ರತಿನಿಧಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಗ್ರಾಮದ ಮಾಜಿ ಶಾಸಕ ಬೆಂಕಿ ಮಹದೇವರ ಹೆಸರಿನಲ್ಲಿ ನಿರ್ಮಾಣಗೊಂಡಿದೆ. ಗ್ರಾಮ ನಿರ್ಮಾಣವಾದಾಗಿನಿಂದಲೂ ಕನಿಷ್ಠ ಮೂಲಭೂತ ಸೌಕರ್ಯವಿಲ್ಲ. ಇನ್ನು ಈ ಗ್ರಾಮದಲ್ಲಿ ಶಾಲೆ, ಅಂಗನವಾಡಿ, ಸರಿಯಾದ ಚರಂಡಿ ವ್ಯವಸ್ಥೆ ಕೂಡ ಇಲ್ಲ. ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಒದಗಿಸಿದ್ರೆ ಮುಂಬರುವ ಯಾವುದೇ ಚುನಾವಣೆಯಲ್ಲಿ ಮತ ಚಲಾಯಿಸಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ರೋಡಲ್ಲಿ ಮಾದೇವನಗರ ಕಟ್ಟು ತೊಳಿದ್ವಿ. ಆಗ ಬೆಂಕಿ ಮದೇವಪುರ ಇದ್ದಾಗ ರೋಡು ಸರಿಯಾಗಿತ್ತು. ಇವಾಗ ನಮ್ಗೆ ಹೊಲ್ಕ ಜಮೀನ್ಗೆ ಹೋಗಕ್ಕೆ ನಮ್ಗೆ ಹೋಗಕ್ಕೆ ಮನೆಗೆ ಈ ರೋಡ್ ನಮ್ಗೆ ಸರಿ ಇಲ್ಲ. ನಮ್ಗೆ ರೋಡ್ ಮಾಡ್ಕೊಡಿ. ನಮ್ಗೆ ತಿರ್ಗಾಡಕ ದಾರಿ ಸಾಧವಿಲ್ಲ. ನಮ್ಗೆ ಜಾರ್ ಬೀಳಂಗ ಆಯ್ತಾ ತಿಂದ ಮಕ್ಕಳಿಂದ ಸ್ಕೂಲಿಂದ ಬರ್ಬೇಕು. ಈಗ ಅಲ್ಲಿ ಮಾದೇವನಗರ ಒಂದು 100 ಒಕ್ಕಲಿ ಅವ್ರ ತಿಂದ ಹೋಗೋರ್ಗ ಬರೋರ್ಗ ಸ್ಕೂಲ್ ಮಕ್ಳಗ ರೋಡು ಅದ್ವಿಲ್ಲ. ನಮ್ಗೆ ಹೋಗಕ್ ಬರಕ ಹಿಂಸೆ ಇಲ್ಲಿ. ನಮ್ಗೆ ರೋಡ್ ನಂಜನಗೂಡು ತಾಲೂಕು ಉಳ್ಳಳ್ಳಿ ಹೋಬಳಿ 14 ಗ್ರಾಮ ಪಂಚಾಯತಿ ಮಹಾದೇವನಗರಕ್ಕೆ ಸ್ಕೂಲ್ ಮಕ್ಕಳಿಗೆ ಇಲ್ಲಿ ಇರೋಂಥ ತೊಂದರೆ ಎಲ್ಲೂ ಇಲ್ಲ. ಮಕ್ಕಳು ಇವತ್ತು ಬಂದವ ನಾಳಕ್ಕೆ ಬರಲೋ ಐತಿಂದ ಹೋದ್ರೆ ಆಯ್ತಿಂದ ಅವ್ರ ಅಪ್ಪ ಅಂದು ಛತ್ರಿ ಹಿಡ್ಕೊಂಡು ಕರ್ಕೊ ಬರ್ಬೇಕಾದ ಪರಿಸ್ಥಿತಿ ಆಗಿದೆ. 2.5 ವರ್ಷದಿಂದ ಈ ರೋಡನ್ನು ತಿರುಗಿ ನೋಡ್ಬೇಕು ಅನ್ನೋ ಅಭಿವೃದ್ಧಿ ನಿಮ್ಮಲ್ಲಿ ಇಲ್ಲ. ಬರ್ತಾರೆ ಮೇನ್ ರೋಡ್ ನೋಡ್ಕೊತಾರೆ, ಹಂಗೆ ಹೋಗ್ತಾರೆ. ಇಲ್ಲಿ ಏನಾಗುತ್ತೆ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ಪಟ್ಟಣದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ರೈತರ ಅನುಕೂಲಕ್ಕಾಗಿ ಭವನ ನಿರ್ಮಾಣ ಮಾಡಿದ್ದರು. ಆದರೆ ಯಾವುದೇ ಉಪಯೋಗಕ್ಕೆ ಬರದೆ ಪಾಳು ಬಿದ್ದಿದೆ. 2015ರಲ್ಲಿ ರೈತರ ಭವನವನ್ನು ನಿರ್ಮಾಣ ಮಾಡಲಾಗಿತ್ತು. ಹೊಸ ಕಟ್ಟಡ ಕೇವಲ 2 ವರ್ಷ ಕಾರ್ಯನಿರ್ವಹಣೆಯಲ್ಲಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರ ಭವನ ಪಾಳು ಬಿದ್ದಿದೆ. ರಾಜ್ಯ ಸರ್ಕಾರ ರೈತರಿಗೆ ಎಲ್ಲಾ ಸೌಲಭ್ಯ ಒದಗಿಸುತ್ತೇವೆ ಎಂದು ಹೇಳುತ್ತೆ, ಅದು ರೈತರಿಗೆ ಅನುಕೂಲ ಮಾಡಿಕೊಡುವುದಿಲ್ಲ. ಉದಾಹರಣೆಗೆ ಈ ಬೃಹತ್ವಾದ ಕಟ್ಟಡವೇ ಇದಕ್ಕೆ ಸಾಕ್ಷಿಯಾಗಿದೆ. ಹೌದಾ, ನೀವು ಯಾರು ರೈತರೆಲ್ಲ ಕೇಳಿದ್ರೇನ್ರಿ ಇದು ಯಾಕೆ ಹಿಂಗ್ ಮಾಡ್ರಿ ಅಧಿಕಾರಿಗಳನ್ನ? ಬರಂಗಿಲ್ರಿ. ಏನು ಇದನ್ನ ಇರಲ್ಲ, ಸಿಬ್ಬಂದಿ ಯಾರು ಇಲ್ಲ ಅಲ್ರಿ? ಸುಮ್ಮನೆ ಪಾಳ ಬಿದ್ದೈತಿ ಇದು. ಅಲ್ರಿ ಇದು ಎಷ್ಟು ಖರ್ಚು ಮಾಡ್ಯಾರ? ಇದು ಸುಮಾರು ನಿಮ್ಗೆ ಅಂದಾಜ್ ಮೇಲೆ ಖರ್ಚು ಮಾಡ್ಯಾರ್ರಿ. ಇಲ್ಲಿ ಯಾರು ಏನು ರೈತ ಬೇಸಿಗೆಯಲ್ಲಿ ಬತ್ತಿ ಹೋಗಿದ್ದ ಬೋರ್ವೆಲ್ ನೀರು ಉಕ್ಕಿ ಹರಿಯುತ್ತಿದ್ದು, ಈ ಅಚ್ಚರಿಯ ಘಟನೆಯೊಂದು ಹಾವೇರಿ ಜಿಲ್ಲೆಯ ಬೇಳಗಲಪೇಟೆ ಗ್ರಾಮದಲ್ಲಿ ನಡೆದಿದೆ. ಬೇಸಿಗೆ ಸಮಯದಲ್ಲಿ ಈ ಬೋರ್ವೆಲ್ನಲ್ಲಿ 1 ಹನಿ ನೀರು ಸಹ ಬರ್ತಿರಲಿಲ್ಲ. ಸದ್ಯ ಮಳೆಗಾಲ ಹೆಚ್ಚಾದ ಹಿನ್ನೆಲೆ ಮೋಟಾರ್ ಚಾಲೂ ಇಲ್ಲದೆ ಬೋರ್ವೆಲ್ನಿಂದ ನೀರು ಉಕ್ಕಿ ಹರಿತಾ ಇದೆ.
ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ವಾಟಗಾರಿನಲ್ಲಿ ಸುರಿಯುವ ಮಳೆಯಲ್ಲಿ ಮಕ್ಕಳಿಗೆ ವಲಯ ಮಟ್ಟದ ಕ್ರೀಡಾಕೂಟ ಆಯೋಜಿಸಲಾಗಿದೆ. ನಿರಂತರ ಸುರಿಯುತ್ತಿರುವ ಮಳೆಯಲ್ಲಿ ಆಟವಾಡಿಸಿದ್ರು. ಮಕ್ಕಳ ಆರೋಗ್ಯದ ಬಗ್ಗೆ ಕ್ರೀಡಾ ಇಲಾಖೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಇನ್ನು ಇದೇ ಸೆಪ್ಟೆಂಬರ್ 12ರಿಂದ ಅರ್ಧವಾರ್ಷಿಕ ಪರೀಕ್ಷೆ ನಡೆಯಲಿದೆ. ಪರೀಕ್ಷೆ ಸಮೀಪಿಸುತ್ತಿರುವಾಗಲೇ ಮಳೆಯಲ್ಲೇ ಅಧಿಕಾರಿಗಳು ಮಕ್ಕಳನ್ನ ಆಟವಾಡೋದಕ್ಕೆ ಬಿಡ್ತಿದ್ದಾರೆ ಎಂದು ಪೋಷಕರು ಆಕ್ರೋಶವನ್ನು ಹೊರಹಾಕಿದ್ರು. ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ರೋಟರಿ ಬೆಂಗಳೂರು ಗ್ಲೋಬಲ್ ಯೋಗ ಮತ್ತು ರೋಟರಿ ಕ್ಲಬ್ ವತಿಯಿಂದ ಗ್ಲೋಬಲ್ ಯೋಗ ಸಮ್ಮೇಳನದ ಟೀಸರ್ ಹಾಗೂ ವೆಬ್ಸೈಟ್ ಲಾಂಚ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಟೌನ್ ಹಾಲ್ನ ಪುಟ್ಟಣಚೆಟ್ಟಿ ಪುರಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಹೆಲ್ತ್ ಎಕ್ಸ್ಪೋ ನಡೆಯಲಿದೆ. ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆಗೈದ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ವಿದ್ಯಾ ವಾಚಸ್ಪತಿ ಡಾಕ್ಟರ್ ಅರುಳು ಮಲ್ಲಿಗೆ ಪಾರ್ಥಸಾರಥಿ ಗುರೂಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಲಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕರಾದ ಶ್ರೀ ರಾಮಚಂದ್ರ ಆನವೇರಿ ಸೇರಿದಂತೆ ಗಣ್ಯಾತಿ ಗಣ್ಯರು ಸಹ ಉಪಸ್ಥಿತರಿರಲಿದ್ದಾರೆ. ಬಂಡೀಪುರ ಊಟಿ ರಸ್ತೆಯಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದೆ. ತರಕಾರಿ ಸಾಗಿಸುವ ವಾಹನಗಳು ಗಜರಾಜನಿಗೆ ಸುಂಕ ಕೊಡದೆ ಮುಂದಕ್ಕೆ ಹೋಗಲು ಬಿಡ್ತಿಲ್ಲ. ಕಬ್ಬು, ಬಾಳೆ, ತರಕಾರಿ ತುಂಬಿಕೊಂಡು ಬರುವ ವಾಹನಗಳೇ ಈ ಗಜರಾಜನ ಮೇನ್ ಟಾರ್ಗೆಟ್ ಆಗಿದೆ. ಇನ್ನು ಟಾರ್ಪಲ್ ಹಾಕಿಕೊಂಡು ಬರುವ ವಾಹನಗಳು ಬಿಡದೆ ತಪಾಸಣೆ ಮಾಡ್ತಾ ಇದೆ. ಪಟಾಕಿ ಸಿಡಿಸಿ ಕಾಡಿಗಟ್ಟಿದ್ರೂ ಕೂಡ ಕ್ಯಾರೆ ಅಂತಿಲ್ಲ. ಈ ಕಾಡಾನೆ ಕಿರಿಕ್ ದೃಶ್ಯ ಪ್ರವಾಸಿಗರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಒಳ್ಳೆ ವಿಜುವಲ್.